6 ಅಡಿ ಮಣ್ಣಾಗಿ ಮುಚ್ಚಿದ್ವು. ಅದಕ್ಕೆ ಇಂಥ ಒಂದು ಜಾಗೃತ ಇರ್ತಕ್ಕಂಥವ್ರು ಇವತ್ತಿಗೆ ಅದಾರ. ನಮ್ಮ ನಾಡಿನಲ್ಲಿ ಇಲ್ಲ ಅನ್ನಂಗೆ ಅದಾರ, ಇವತ್ತಿಗೆ ಅದಾರ. ಇಂಥ ಒಬ್ಬ ಸತ್ತುಳ ಶರಣೆಯರು ಅದಾರ ಅಂತ ತಿಳ್ಕೊಂಡು ನಮ್ಮ ನಾಡಿನಲ್ಲಿ ಎಲ್ಲ ಮಳೆ ಬೆಳೆ ಸಾಗಿ ಬರ್ತಾವೆ. ಹಾಗಾಗಿ ಇಲ್ಲಿ ಗುರುವಿನ ಒಂದು ಮಹಿಮೆ ತಿಳ್ಕೊಂಡು ಬರಬೇಕಾದ್ರೆ ಇದಕ್ಕೆಲ್ಲ ಕಾರಣ ಏನಂದರೆ ಗುರುವೇ ಮುಖ್ಯ. ಅದಕ್ಕೆ ಇಲ್ಲಿ ಗುರು ಏನು ಅವಾಗಿಂದ ಶಿಶುನಾಳ ಶರೀಫಜ್ಜ ಗೋವಿಂದ ಭಟ್ರು ಏನು ಮಾಡ್ತಿದ್ರು, ಎಲ್ಲೋ ಇದ್ದ ಶರೀಫ ಎಲ್ಲೋ ಇದ್ದು ಗೋವಿಂದ ಭಟ್ರು ಶರೀಫ ಓಡಿ ಬಾ ಅಂದರು. ಬಂದ, ಯಾಕೆಪ್ಪ ಅಂದ, ಕೆಮ್ಮಿದ, ಕಪ ಬಿತ್ತು, ಕೈ ಒಡ್ಡಂದ, ಕೈಯಾಗ ಹಾಕಿದ, ಯಾರು ತುಳಿದ ಜಗಕ್ಕೆ ಹೋಗಿ ಹಾಕಿ ಬಾ ಅಂದ. ಶರೀಫ ಹಿಡ್ಕೊಂಡು ನೋಡಿದ, ಈ ತುಳಿಲಾರ್ದಂಥ ಜಗ ಎಲ್ಲೈತಿ, ತುಳಿಲಾರ್ದಂಥ ಜಗ ಎಲ್ಲೈತಿ, ನನ್ನ ದೇಹ ನಾನು ಇದನ್ನು ಸ್ವೀಕಾರ ಮಾಡಿಬಿಟ್ರೆ ಇದನ್ನು ಯಾರು ತುಳಿಯಂಗಿಲ್ಲ ಅಂತ ತಿಳ್ಕೊಂಡು ಶರೀಫ ಸಾಹೇಬ್ ಏನು ಮಾಡಿದ್ರು, ಗೋವಿಂದ ಭಟ್ಟ ಗುರುವೆ ಅಂತ ತಿಳ್ಕೊಂಡು ಕುಡಿದ. ಗೋವಿಂದ ಭಟ್ರು ಕೇಳ್ತಾರೆ ಗುರುಗಳು, ಏನು ಶರೀಫ ಎಲ್ಲಿ ಹಾಕಿ ಬಂದಿ? ಯಪ್ಪ, ಯಾರು ತುಳಿಲಾರ ಜಗಕ್ಕೆ ಹಾಕಿ ಬಂದೀನಿ. ಎಲ್ಲೈತೋ ಯಾರು ತುಳಿಲಾರ ಜಗ, ನಾನು ಸ್ವೀಕಾರ ಮಾಡಿಬಿಡ್ತೀನಿ ಅಂದಾಗ ಬಲೆ ಶರೀಫ ಅಂತ ತಿಳ್ಕೊಂಡು ಗುರುವಿಗೆ ತಕ್ಕ ಶಿಷ್ಯ ಅಂತ ತಿಳ್ಕೊಂಡು ಆಗ ಗುರು ಸಂಪೂರ್ಣ ಆಶೀರ್ವಾದ ಮಾಡ್ತಾನೆ. ಇದು ಗುರು ಶಿಷ್ಯನಿಗೆ ಮಾಡುವ ಆಶೀರ್ವಾದ, ಗುರು ಮಾಡುವ ಆಶೀರ್ವಾದ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕೂಡ ಕಾಡಸೆಟ್ಟಿ ಹಳ್ಳಿ ಒಳಗೆ ಹುಟ್ಟಿದಂಥ ಪಂಡಿತ ಪಂಚಾಕ್ಷರ ಗುರುಗಳನ್ನ, ಪಂಡಿತ ಪುಟ್ಟರಾಜ ಗುರುಗಳನ್ನ ಕರೆದುಕೊಂಡು ಬಂದು ಮಸ್ತಕ ಮೇಲೆ ಅಸ್ತವನ್ನು ಇಟ್ಟು ತಮ್ಮಲ್ಲಿರುವ ವಿದ್ಯೆ ಬುದ್ಧಿ ಜ್ಞಾನವನ್ನು ದಾರಿ ಎರೆದಾಗ ಗುರುವಿನ ಮೀರಿಸುವಂತ ಗುರು ಆಗಬೇಕಾದ್ರೆ ಸಂಪೂರ್ಣ ಗುರುಗಳ ಆಶೀರ್ವಾದ ಆದಾಗ ಮಾತ್ರ. ಅದಕ್ಕೆ ಪಂಚಾಕ್ಷರ ಗುರುಗಳು ಹಲವಾರು ಜನ ಕೈಯಾಗ ತಂಬೂರಿ ಹಿಡಿದ ಮಾತ್ರಕ್ಕೆ ಗಾನವಾಗಿ ಪಂಚಾಕ್ಷರ ಗವಾಯಿಗಳು ಆಗಲಿಲ್ಲ. ಕಣ್ಣಿಲ್ಲ ಲಿಂಗ ಪೂಜೆ ಮಾಡಿದಕ್ಕೆ ಮಾತ್ರಕ್ಕೆ ಪಂಡಿತ ಪುಟ್ಟರಾಜ ಗುರುಗಳಂತ ಆಗಲಿಲ್ಲ. ಕಣ್ಣಿಲ್ದವ್ರು ಕವಿಗಳಾಗ್ಯಾರಂದ್ರೆ ಪಂಡಿತ ಪುಟ್ಟರಾಜ ಗುರುಗಳಂತ ತ್ರಿಭಾಷೆ ಕವಿಗಳು ಆಗಲಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಗುರುವಿನ ಆಶೀರ್ವಾದ, ಗುರುಗಳ ಪಾತ್ರ. ಅದಕ್ಕೆ ನಾ ಗುರುರಂ ಅಧಿಕ, ಗುರುವಿನಕ್ಕಿಂತ ಮಿಗಿಲಾದ ವಸ್ತು ಯಾವುದಿಲ್ಲ ಅಂತೇಳಿ ತಿಳ್ಕೊಂಡಾಗ ಈ ನಮ್ಮ ಗವೆಗಳು ಪುರಾಣ ಓದಿದ ನಂತರ ಪುರಾಣದ ವಿಷಯಕ್ಕೆ ಬರೋಣ. ಸಾಂಬ ಜೈ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಶ್ರೀ ಗುರು ಶ್ರೇಷ್ಠಂ ತಮಸವಳಿ ಪಾಗರಿಷ್ಠಂ ಶಿಷ್ಯರಿಗೆ ಸಲೆ ಭೋಗಮೋಕ್ಷಗಳ ನೊಲಿದು ಕರುಣಿಪ ವರಿಷ್ಠನಿಹಂ ಆಗಮಾಗ್ನಂ ವಿಮಲಹರನುರು ಯೋಗನಿಷ್ಠಂ ಶಾಂತಿಕರಣ ನೈಗಮಿನುತಗೆ ಶ್ರುತಿಯು ನಗುರೋರಧಿಕ ಮಿನುತಿಹುದು. ಶಿವ ಸಾಂಬ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಇಲ್ಲಿ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಈ ಪುರಾಣವನ್ನು ಕೂಡ ಬರಿಬೇಕಾದರೆ ಇಲ್ಲಿ ಗುರು ಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ರು. ಹೋ ಗುರುವೇ, ಶ್ರೀ ಗುರುವೇ, ಹೋ ಗುರುವೇ, ಕಲಾ ಗುರುವೇ, ಎನ್ನನ್ನು ರಕ್ಷಿಸು ತಿಳ್ಕೊಂಡು ಇಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳನ್ನು ಪಂಡಿತ ಪಂಚಾಕ್ಷರ ಗುರುಗಳನ್ನು ಕುರಿತು ಇಲ್ಲಿ ಪಂಡಿತ ಪುಟ್ಟರಾಜ ಗುರುಗಳು ಧ್ಯಾನ ಮಾಡ್ತಾರೆ.
ನಾನು ಪುರಾಣವನ್ನು ಬರಿತಾ ಇದ್ದೇನೆ, ಬರಿಬೇಕಾದ್ರೆ ಈ ಕೈಗೆ ಈ ಮತಿಗೆ ಶಕ್ತಿ ಕೊಡು, ಈ ಕೈಗೆ ಶಕ್ತಿ ಕೊಡು, ಮತಿಗೆ ಜ್ಞಾನ ಕೊಡು, ಮತಿಗೆ ಮಂಗಲವನ್ನು ಇಡು. ಯಾರನ್ನ ಕುರಿತು ಕೇಳ್ತಾರೆ? ಗುರುಗಳನ್ನ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಗುರುನೇ ಸಾಧ್ಯ. ಗು ಅಂದರೆ ಕತ್ತಲ, ರು ಅಂದರೆ ನಿವಾರಣೆ. ಬಿದ್ದಾಗ ಬಂದು ಕೈ ಹಿಡಿದು ಎತ್ತುವನೇ ಗುರು. ಹಸಿದ ಹೊಟ್ಟೆಗೆ ಅನ್ನ ಹಾಕುವನೇ ಗುರು. ಅಜ್ಞಾನವನ್ನು ಒಡೆದೋಡಿಸಿ ಜ್ಞಾನವನ್ನು ತಲೆ ಒಳಗೆ ತುಂಬುವನೇ ಗುರು. ಅದಕ್ಕೆ ಇಲ್ಲಿ ನಿಜಗುಣ ಶಿವಯೋಗಿಗಳು ಕೂಡ ಒಂದು ಪದ್ಯ ಕರ್ಕೊಂಡು ಬರ್ತಾರೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸದ ಆಗಳಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನು ಒಲ್ಲೆದುರು ಪುಣ್ಯವನ್ನು ಮಾಡು, ಅರನ ಬಿಡಿ ಶಾಂತರೋಳು ಬಡನಾಡು, ನೀತಿ ವಿಧನಾಗು ಪರಿಪೂರ್ತಿ ಧ್ವರೆನೆಂದು ಬೆಸೆಸುವ, ನಿಂದಿಸು ನುಡಿಯೆದುರು ಆರನ್ನ ಮನಸ್ಸಿಗೆ ಬಂದಂತೆ ನಡೆಯೆದುರು, ಇಹದಲ್ಲಿ ಕುಂದು ಒಡೆಯೆದುರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ, ಬಳಸದಿರು ಅದ್ವೈತವನ್ನು ನಿನ್ನೊಳು ಏಕ ಭಾವನದಿಂದ ತಿಳಿದು ಒಡಗೂಡು ಸಮನಿಷ್ಠ ಗಲಿಬೇದ ವಿಧ ಭಕ್ತಿ. ನಿಜಗುಣ ಶಿವಗಳು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ. ಗುರುವಿನ ವಚನ ಕೇಳಿದ ಕ್ಷಣದಲ್ಲಿ ನಮಗೆ ಮುಕ್ತಿ ಸಿಗುತ್ತಾ ಅಂತ ನಿಜಗುಣ ಶಿವಗಳು ಹೇಳ್ತಾರೆ. ನೀವು ಕೇಳ್ಬೋದು, ಅಲ್ರಿ ನಮ್ಮೂರಾಗ 10 ವರ್ಷ ಆತು ಪುರಾಣ ಹಚ್ಚಿ, 100 ವರ್ಷ ಆತು ಪುರಾಣ ಹಚ್ಚಿ ಗುರುಗಳದು ನಾವು ಕೇಳ್ತೀವಿ, ನಮಗೆ ಯಾಕೆ ಮುಕ್ತಿ ಸಿಕ್ಕಿಲ್ಲ? ನಿಮಗೆ ಯಾಕೆ ಮುಕ್ತಿ ಸಿಕ್ಕಿಲ್ಲ? ನಮಗೆ ಯಾಕೆ ಮುಕ್ತಿ ಸಿಕ್ಕಿಲ್ಲ? ಅವ್ರು ಕೇಳ್ತಾರೆ ಗುರುಗಳು, ನಿಮಗೆ ಮುಕ್ತಿ ಸಿಕ್ಕಿಲ್ಲಲ್ಲ? ನಾವೊಂದು ಪ್ರಶ್ನೆ ಮಾಡ್ತೀನಪ್ಪ. ಸರಿ, ನಿಮ್ಮ ಮನೆ ಒಳಗೆ ಕರೆಂಟ್ ಐತಿ, ಲೈಟ್ಗೆ ಮತ್ತು ಬಟನ್ನಿಗೆ. ಬಟನ್ನ ಹಾಕಿ ಎಷ್ಟು ತಾಸಿಗೆ ಲೈಟ್ ಹತ್ತಬಹುದು? ಎಷ್ಟು ತಾಸಿಗೆ ಹತ್ತಬಹುದು? 2 ತಾಸ. ಆಗ ಬಟನ್ ಹಾಕಿದ ತಕ್ಷಣ ಲೈಟ್ ಹತ್ತವಿಲ್ಲ. ಆ ಬಟನ್ಗೆ ಲೈಟ್ಗೆ ಏನೈತಿ? ಕನೆಕ್ಷನ್ ಐತಿಲ್ಲ, ಕಲೆಕ್ಷನ್ ಐತಿ ಅಂತ ತಿಳ್ಕೊಂಡು ಬಟನ್ ಹಾಕಿದ ತಕ್ಷಣ ಲೈಟ್ ಹತ್ತೈತಿ, ಹೌದಲ್ಲ? ಯಾವ ರೀತಿ ಬಟನ್ಗೂ ಮತ್ತು ಲೈಟ್ಗೆ ಕನೆಕ್ಷನ್ ಐತಿ, ವಯರ್ ಐತಿ, ಕಣ್ಣಿಗೆ ಕಾಣಬಂತದ್ದು. ಹಾಗಾದರೆ ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳು ಒಂದು ಸರಿ ಪಂಚಾಕ್ಷರ ಗುರುಗಳ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ನನ್ನ ಪಂಚಾಕ್ಷರಿ ಗವೈಗಳು ಸಂಗೀತ ಗಾಯಕನಾಗಬೇಕು, ಸಂಗೀತ ರಸಋಷಿ ಆಗ್ಬೇಕು, ಸಂಗೀತ ತಪಸ್ವಿ ಆಗ್ಬೇಕು, ಈ ಒಬ್ಬ ಮಹಾತ್ಮನಾಗಬೇಕಂತ ತಿಳ್ಕೊಂಡು ಕುಮಾರ ಮಹಾಸ್ವಾಮಿಗಳು ಚಿಂತೆ ಮಾಡ್ತಿರ್ತಾರೆ. ಆದರೆ ಪಂಚಾಕ್ಷರ ಗುರುಗಳಿಗೆ ಒಂದಿಷ್ಟು ಸ್ವಲ್ಪ ಮನಸ್ಸು ಚತುರ್ಥ ಆಗಿ ಏನಾಗತ್ತಂದ್ರೆ ಸ್ವಲ್ಪ ಮದುವೆ ಆಗಬೇಕು ಅನ್ನೋ ಆಸೆ ಹುಟ್ಟುತ್ತಾ ಇದೆ. ಆಗ ಸಂಗೀತ ವೀಣಾಪಾಣಿ ಕಲಾ ಮಾತೆ ಪಂಚಾಕ್ಷರ ಗುರುಗಳ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ, ಏನು ಗವಯಿ, ಪಂಚಾಕ್ಷರಿ ಅಲ್ಲ, ನಾನು ಪಂಚಾಕ್ಷರಲ್ಲ, ಪಂಚಾಕ್ಷರಿ ಗವೈ. ನೀನು ಗವೈ ಆಗಿರ್ಬೋದು, ನಾನು ತಿಳ್ಕೊಂಡಿದ್ದೀನಿ ಬರೀ ಪಂಚಾಕ್ಷರಿ. ಹಾಗಾದ್ರೆ ಕರಿಬೇಕಾದ್ರೆ ನಿನಗೆ ಯಾವ ಹಕ್ಕೈತಿ? ಏನು ಮಾಡಬೇಕು? ನಾನು ನತ ದೃಷ್ಟಳು. ಏನಮ್ಮ ಹಿಂಗಂತಿ? ನತ ದೃಷ್ಟಳು ಅಂದಾಗ ಯಾರು ನೀನು? ಏನು ಮಾಡಬೇಕು ಗವಯಿ? ನಿನಗೆ ನಾನು ಒಲ್ತು ಬಿಟ್ಟಿನಿ, ಇರಾಕಬಾರದು, ಬಿಟ್ಟು ಹೋಗಕಬಾರದು ಅಂದಾಗ ಹಾಗಾದ್ರೆ ಯಾರು ನೀನು? ಈಗ ಅಂದೆಲ್ಲ, ತಾಯಿ ಎಂದೆಲ್ಲ, ಅವಳೇ ನಾನು ವೀಣಾಪಾಣಿ, ಸಂಗೀತ ವೀಣಾಪಾಣಿ. ತಾಯಿ ನಾನು ತಪ್ಪಾಯ್ತು, ತಾಯಿ ತಪ್ಪಾಯ್ತು ಅಂದಾಗ ಹಾಗಾದ್ರೆ ನನ್ನ ಏನು ಬಂದಿದ್ದು ವಿಷಯ? ಗವಯಿ, ಹಾನಗಲ್ಲ ನಿನ್ನ ಗುರು
ನಿನ್ನ ಗುರು ನಿನ್ನ ಪೂಜಾ ಮೂರ್ತಿ ಮಾಡಕ ಹೊರಟಾರ, ಮಲ ಮೂತ್ರ ಬಿಡುವಂತ ಕಾಡ ಕಲ್ಲಾಗಬೇಡ್ರಿ ಅಂತ ತಿಳ್ಕೊಂಡು ಆ ಸರಸ್ವತಿ ಹೇಳ್ತಾಳೆ, ಹೋಗು ನಿನ್ನ ಗುರುಗಳ ಪಾದಕ್ಕೆ ಬಿದ್ದು ಕೇಳಿಕೋ ಅಂತ. ಆಗ ಪಂಚಾಕ್ಷರ ಗುರುಗಳು ಎಚ್ಚರಾಗಿ ಕಲ್ಲು ಮುಳ್ಳು ತುಳಿಯುತ್ತಾ ಓಡುತ್ತಾ ಓಡಿ 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 ಕುಮಾರೇಶ 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 ಅಂತ ಓಡಿ ಓಡಿ ಬರ್ತಾರೆ. ಆಗ ಕುಮಾರಸ್ವಾಮಿಗಳು ಎಲ್ಲೋ ಇದ್ರು, ಪಂಚಾಕ್ಷರ ಗುರುಗಳು ಎಲ್ಲೋ ಇದ್ರು. ಕುಮಾರಸ್ವಾಮಿಗಳು ಪಂಚಾಕ್ಷರ ಗುರುಗಳನ್ನ ಕೇಳಿ ಕೂಗನ್ನು ಕೇಳಿ, ಅಯ್ಯೋ ನನ್ನ ಕಂದ ಕಣ್ಣಿಲ್ಲದ ಕಂದ ಬರ್ತಾನಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ಓಡಿ ಓಡಿ ಬಂದ ಪಂಚಾಕ್ಷರ ಗವೈಗಳಿಗೆ ಹಿಡ್ಕೊಂತಾರೆ. ಯಪ್ಪ, ತಾಯ್ತನದಲ್ಲಿ ಮಾಯ್ತನವನ್ನು ಕಾಣಲು ಹೊಂಟ ನಾನು ಪಾಪಿ, ತಪ್ಪಾಯಿತು. ಗವಯಿ ಏನು ಹೇಳಿ ವಿಷಯ? ಯಪ್ಪ, ಇಂದಿನಿಂದ ನಾನು ಅಖಂಡ ಬ್ರಹ್ಮಚಾರಿಯಾಗಿ ನಾನು ಬದುಕ್ತೀನಿ, ಬ್ರಹ್ಮಚಾರಿಯಾಗಿ ಇರುತ್ತೀನಿ. ಗವಯಿ, ಕ್ಷಣ ವೈರಾಗ್ಯ ಮಾತ್ರಕ್ಕೆ ಆಗೋದಿಲ್ಲ ಗವಯಿ, ನಿನ್ನ ಸಲುವಾಗಿ ಕನ್ಯಾ ನೋಡಕತ್ತೀನಿ. ಯಪ್ಪ, ತಪ್ಪಾಯ್ತು, ನಾನು ಆಗೋದಿಲ್ಲ, ಬ್ರಹ್ಮಚಾರ ಆಗ್ತೀನಿ, ಅಖಂಡ ಬ್ರಹ್ಮಚಾರ ಆಗಿರ್ತೀನಿ ಅಂತ ತಿಳ್ಕೊಂಡಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ಗವಯಿ ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು ಅಂತ ತಿಳ್ಕೊಂಡು ಆಗ ಹೇಳ್ತಾರೆ, ಏನಪ್ಪ ದುರ್ಗಾ ರಮಣ, ಬಿಸಿಲು ಹೋಗಿ ಬೆಳೆದಿಂಗಳಾಯ್ತು, ವಿಷ ಹೋಗಿ ಅಮೃತವಾಯಿತು, ನಿನ್ನ ಲೀಲೆ ತಿಳಿಯದು ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಕೂಡ ಸ್ಮರಣೆ ಮಾಡ್ತಾರೆ ಕುಮಾರಸ್ವಾಮಿಗಳು. ಇದಕ್ಕಿಲ್ಲೇನಂತಾರಂದ್ರೆ ಗುರು ಶಿಷ್ಯರ ಸಂಬಂಧ. ಗುರು ಶಿಷ್ಯರು ಹೆಂಗಿರ್ಬೇಕಂದ್ರೆ ಲೈಟ್ ಬಟನ್ಗೆ ವೈರ್ ಬಟನ್ ಹಾಕಿವಿ, ಆದ್ರೆ ಇಲ್ಲಿ ಗುರು ಶಿಷ್ಯರ ಆಧ್ಯಾತ್ಮದೊಳಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿಗೆ ಗುಲಾಮ ಆಗತನ್ನ ದೊರೆಯೋದಿಲ್ಲ ಮುಕ್ತಿ. ಆಗ ಇಲ್ಲಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಂಗ ಇಲ್ಲಿ ಗುರು ಶಿಷ್ಯರು ಹೆಂಗಿದ್ರು, ಆನಗಲ್ಲ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು, ಪಂಡಿತ ಪಂಚಾಕ್ಷರಗಳು ಪಂಡಿತ ಪುಟ್ಟರಾಜ ಗುರುಗಳು, ಶಿಶುನಾಳ ಸರಿಪಜ್ಜ ಗೋವಿಂದ ಭಟ್ರು. ಈ ರೀತಿ ಒಳಗಿಲ್ಲಿ ಗುರು ಶಿಷ್ಯರು. ಮರುಳ ರಾಧ್ಯ ಕೆಲವರಿಗೆ ಶರಣ ಬಸಪ್ಪನವರು, ಒಬ್ರೆ ಇಬ್ರೆ. ಈ ರೀತಿ ಒಳಗೆ ಗುರು ಬಹಳಷ್ಟು ದೊಡ್ಡವ. ಅದಕ್ಕಾಗಿ